ನಮಸ್ಕಾರ ನಮಸ್ಕಾರ ನಮಸ್ಕಾರ. ಹುಬ್ಬಳ್ಳಿ ಹರಟೆಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಹಾಗೂ ನಮ್ಮ ಪ್ರೀತಿಯ ಆದರದ ಸ್ವಾಗತ ಸುಸ್ವಾಗತ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ. ಇದೇನಪ್ಪ ವಿಶೇಷ ಸಂಚಿಕೆ ಅಂತಿರಲ್ಲ, ಈ ಸಾರಿ ಸಂಚಿಕೆ ಸರ್ಪ್ರೈಸ್. ಈ ಸರ್ಪ್ರೈಸ್ ಅನ್ನುವಂಥದ್ದು ಯಾಕೆ ನಾನು ಹೇಳಿದೆ ಅಂತಂದರೆ, ಇಷ್ಟು ದಿವಸದಿಂದ ನೀವೆಲ್ಲ ನಮ್ಮ ಪಾಡ್ಕಾಸ್ಟನ್ನು ನೋಡ್ತೀರಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಜನರ ಜೊತೆಗೆ ಶೇರ್ ಮಾಡಿರಿ, ಸಾಕಷ್ಟು ಜನ ಕಮೆಂಟು ಮಾಡಿರಿ. ಆದ್ರೆ ಇವತ್ತು ಕೆಲವೊಂದಿಷ್ಟು ಜನರಿಗೆ ನಾನು ಯಾರ್ಯಾರು ಪರ್ಸ್ನಲಿ ಭೇಟಿ ಆಗಿರ್ತೀನಿ, ಅವರು ಯಾವತ್ತೂ ಒಂದು ತಲೆಯೊಳಗೆ ಒಂದು ಪ್ರಶ್ನೆ ಕೇಳ್ತಿರ್ತಾರೆ, ನಿಮ್ಮ ಪಾಡ್ಕಾಸ್ಟ್ ಶೂಟ್ ಯಾರು ಮಾಡ್ತಾರೆ, ಎಡಿಟ್ ಯಾರು ಮಾಡ್ತಾರೆ, ಅದು ಯಾರು ಈ ಬ್ಯಾಕ್ಗ್ರೌಂಡ್ ಏನು, ಟೀಮ್ ಯಾರು ಅಂತ ನನಗೆ ಕೇಳ್ತಿರ್ತಾರೆ. ನಾನು ಅವಶ್ಯಕತೆ ಬಿದ್ದಾಗ ಅಥವಾ ಪ್ರಸಂಗ ಇದ್ದರೆ ಪರಿಚಯ ಮಾಡಿಸಿರ್ತೀನಿ. ಆದರೆ ಈ ಸಲ ನಿಮಗೆ ಬೇರೆ ರೀತಿಯಿಂದ ಪರಿಚಯ ಮಾಡಿಸ್ತೀನಿ. ಅದಕ್ಕೆ ನಾನು ಹೇಳೋದು ಸರ್ಪ್ರೈಸ್ ಅಂಥೇಳಿ. ಯಾಕ್ರಿ ಅಂತಂದರೆ, ನಮ್ಮ ಹುಬ್ಬಳ್ಳಿ ಹರಟೆಯ ಪಾಡ್ಕಾಸ್ಟ್ 1ರಿಂದ 16ರವರೆಗೆ ಸತತವಾಗಿ ಎಡಿಟ್ ಶೂಟ್ ಮಾಡಿರುವಂಥ ಒಬ್ಬ ವ್ಯಕ್ತಿ ನಾನು ಇವತ್ತು ಪರಿಚಯ ಮಾಡಿಸ್ಬೇಕು. ಅವರೇ ಇವತ್ತಿನ ಅತಿಥಿ. ಅವರನ್ನು ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡೋಂಗಿಲ್ಲ. ಯಾಕಂತಂದರೆ ಅವ್ರನ್ನ ಯಾಕ್ರಿ ಸ್ವಾಗತ ಮಾಡಬೇಕು? ಅವ್ರು ನಮ್ಮವರೇ. ಅವ್ರು ನನ್ನ ಸ್ವಾಗತ ಮಾಡಬೇಕು ಇವತ್ತು. ಯಾಕಂದರೆ ಇದು ಅವರಿಗಾಗಿ ಡಿಸೈನ್ ಮಾಡಿರುವಂಥ ಒಂದು ವಿಶೇಷ ಕಾರ್ಯಕ್ರಮ ಮತ್ತು ಹೊಸ ಪಾಡ್ಕಾಸ್ಟು. ಈ ಪಾಡ್ಕಾಸ್ಟಿನ ವಿಶೇಷತೆಯನ್ನು ಸ್ವಲ್ಪ ಹೇಳಿ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಇದು ಇವತ್ತಿನ ಪ್ರಪಂಚವನ್ನು, ಈ ಪ್ರಪಂಚದಲ್ಲಿ ದಾಪುಗಾಲು ಇಡುತ್ತಾ ಇರುವಂಥ ಒಂದು ಟೆಕ್ನಾಲಜಿ ಅಂತ ಏನಿದೆ, ಆ ಟೆಕ್ನಾಲಜಿ ಮೇಲೆ ಅವರ ಇವತ್ತು ಚರ್ಚಾ ವಿಷಯ ಇದೆ. ಹಾಗಂದ್ರೆ ನಮ್ಮ ಹುಡುಗ, ನಮ್ಮ ಹೀರೋ, ನಮ್ಮ ಪಾಡ್ಕಾಸ್ಟಿನ ಬ್ಯಾಕ್ ಬೋನ್ ಆಗಿರುವಂಥ ಆಕಾಶ್ ಚಿತ್ರಗಾರನ್ನ ನಿಮ್ಮೆಲ್ಲರ ಪರವಾಗಿ, ನನ್ನೆಲ್ಲ ಪರವಾಗಿ ಸ್ವಾಗತ ಅಲ್ಲ, ಬಂದಿದ್ದಾರೆ. ಅವ್ರ ಜೊತೆಗೆ ಮಾತಾಡ್ಲಿಕ್ಕೆ ರೆಡಿ ಆಗೋಣ ಅಂತ. ಹಾಯ್ ಆಕಾಶ್, ವೆಲ್ಕಮ್ ಅಗೇನ್. Thank you very much, sir. Yeah. Akash, thank you for your contribution to this Hubballi Harate. ಆಮೇಲೆ our viewers are, ನಮ್ಮ viewers ಬಹಳ ಹ್ಯಾಪಿ ಇದ್ದಾರೆ ಬಿಕಾಸ್ ದ ಕ್ರಿಯೇಟಿವಿಟಿ ವಾಟ್ ಯು ಯೂಸ್, ಆಮೇಲೆ the timing what you maintain and the sound system, everything was so opt. ಭಾಳ ಸರಿಯಾಗಿರ್ತದೆ. ಆಮೇಲೆ ಇಟ್ ಈಸ್ ಭಾಳ ಚೆಂದಾಗಿ ನಮ್ಮ ವೀಕ್ಷಕರಿಗೆ ಅದು ರೀಚ್ ಆಗ್ಲಿಕ್ಕೆ. ಸೊ ಇವತ್ತು ನಾವೇನು ಮಾಡೋಣ ಅಂದರೆ, ನಿಮ್ಮ ಒಂದು ಚೂರು ಹುಬ್ಬಳ್ಳಿ ಹರಟೆ, ನಿಮ್ಮ ಪರಿಚಯ, ಹುಬ್ಬಳ್ಳಿ ಹರಟೆಯ ಪಯಣ ಹಾಗೂ ನಮ್ಮ ವಿಶೇಷವಾದ ವಿಷಯ ಇವತ್ತು. ವೀಕ್ಷಕರ ವಿಷಯ ಏನು ಅಂತ ನಾನು ಹೇಳ್ತೀನಿ, ಮೊದಲು ಅವ್ರ ಪರಿಚಯ ತಿಳ್ಕೊಂಬೋಣ, ಅದಾದ್ಮೇಲೆ ನಾವು ವಿಷಯಕ್ಕೆ ಬರೋಣ. ಆಕಾಶ್ ಒಂದು ಪರಿಚಯ ಮಾಡಿಕೊಡ್ಬೇಕು ನಿಂದು. ರೈಟ್. ಸೊ ನಾನು ಹುಟ್ಟಿದ್ದು ಕೊಲ್ಲಾಪುರಲ್ಲಿ, ಬಟ್ ನನ್ನ ಪೇರೆಂಟ್ಸ್ ಇಲ್ಲಿ ಇರ್ತಾರೆ. ಸೊ ಐ ಗ್ರೋ ಅಪ್ ಹಿಯರ್. ಆಮೇಲೆ ಸ್ಕೂಲಿಂಗ್ ಎಲ್ಲ ಇಲ್ಲೇ ಮಾಡಿದೆ. ಅಪ್ಪನ ಹೆಸರು? ನಮ್ಮ ಅಪ್ಪರ ಹೆಸರು ಕಿರಣ್ ಕುಮಾರ್ ಚಿತ್ರಗಾರ್. ಆಮೇಲೆ ಸ್ಮಾಲ್ ಬ್ಯಾಕ್ಗ್ರೌಂಡ್ ಅಬೌಟ್ ಮೈ ಫ್ಯಾಮಿಲಿ ಇಸ್, ನಮ್ಮ ಕಾಕ UK ಒಳಗೆ ಇರ್ತಾರೆ. ಹಿ ಸ್ಟೇಸ್ ಇನ್ ಲಂಡನ್. ಉದಯ್ ಚಿತ್ರಗಾರ್. ಸೊ ಅವರು ಟೆಕ್ನಾಲಜಿ ಏನಿದೆ ಅದು ನಮ್ಮ ಫ್ಯಾಮಿಲಿ ಒಳಗೆ ಮುಂಚೆಲಿಂತ್ರನು ಫ್ರಮ್ ಮೈ ಡ್ಯಾಡ್ಸ್ ಜನರೇಷನ್ ಬಂದಿದೆ. ಸೊ ನಮ್ಮ ಕಾಕ ಆ್ಯಕ್ಚುಲಿ ಇಸ್ರೋ ಸಲುವಾಗಿ ಒಂದು ಸಣ್ಣ ಪ್ರಾಜೆಕ್ಟ್ ಮಾಡಿದ್ರು. ಫ್ರಮ್ ದೇರ್ ಹಿ ವೆಂಟ್ ಟು ಬೆಲ್ಜಿಯಂ ಆ್ಯಂಡ್ ಇಟ್ ಕಂಟಿನ್ಯೂಡ್ ದೇರ್. ಬಟ್ ಸೊ ಹಾಗೆ. ಆ್ಯಂಡ್ ದೆನ್ ನಂದು ಎಜುಕೇಷನ್ ಅಂದರೆ, I haven't studied much. I'm a intentional dropout. Okay. So, intentional dropout. Amazing. But how come? See, intentional dropout ಅಂತ ಹೇಳ್ತೀರಿ. You are extraordinary in technology. You are good in language. Plus, you know so many aspects, and you are just. ನಾನು ಯಾವಾಗ ನಿನ್ನ ಜೊತೆಗೆ ಮಾತಾಡ್ತಿರ್ತೀನಿ. You have so much knowledge. So it's not about knowledge, sir. I just keep ಅಂದ್ರೆ ನಾನು ಕಲಿತಾ ಇರ್ತೇನೆ ಆನ್ ದ ಗೋ. ಸೊ ನಾನು ಹಿಂಗೆ ಫಾರ್ಮಲ್ ಎಜುಕೇಷನ್ ಅಂತೇನು ಕ್ಲಿಯರ್ಲಿ ಆಗಿಲ್ಲ. ಸೊ ಆಫ್ಟರ್ PUC ಐ ಜಸ್ಟ್ ಡ್ರಾಪ್ ಔಟ್. ನಾನು ಕಲೀಲೇ ಇಲ್ಲ ಮುಂದೆ. ಸೊ ಯೂಟ್ಯೂಬ್ ಹ್ಯಾಸ್ ಬೀನ್ ಬಿಗ್, ಅಂದ್ರೆ ಯೂಟ್ಯೂಬ್ ನಾನು ಏನು ಕಲ್ತಿದ್ದು ಎಲ್ಲ, ಮೈ ಎಂಟೈರ್ ಕರಿಯರ್ ಕಂಪ್ಲೀಟ್ಲಿ ನಾನು ಕಲ್ತಿದ್ದು ಯೂಟ್ಯೂಬಲ್ಲೇ. ಓಕೆ. ಬೀಟ್ ಅಂದರೆ ಇಟ್ ಕ್ಯಾನ್ ಬಿ ಡಿಸೈನಿಂಗ್, ಕೋಡಿಂಗ್ ಆರ್ ಎನಿಥಿಂಗ್. ನಾನು ಏನಾದರೂ ಹೊಸ ಟ್ರೈ ಮಾಡಿದ್ರು, ಇಟ್ ಈಸ್ ಆಲ್ ಫ್ರಮ್ ಲರ್ನಿಂಗ್ ಫ್ರಮ್ ಯೂಟ್ಯೂಬ್. ಸೊ ಬೇಸಿಕ್ಲಿ
ಎಜುಕೇಶನ್ ಇಸ್ ಫ್ರೀ as you can say, ಓಕೆ, ಬಟ್ ಇಸ್ ಜಸ್ಟ್ ನಾವು ಕಾಲನೈಸ್ ಆಗಿದ್ವಿ ಅಂತ ಹೇಳಿ ಈ ಸ್ಟೇಟಸ್ಗೆ ಬಂದಿವಿ. ಬಟ್ ಏನು ಆಕಾಶ್ ಹೇಳ್ತಾ ಇರೋದು, ನಾವೆಲ್ಲ ಯಾರಪ್ಪ ಅಂದರೆ ನಲಂದ ಯೂನಿವರ್ಸಿಟಿ ಸ್ಟೂಡೆಂಟ್ಸ್. ನಮ್ಮ ಹೆಮ್ಮೆ, ನಮ್ಮ ರಾಷ್ಟ್ರದ ಹೆಮ್ಮೆ ಯಾವುದಪ್ಪ ಅಂದರೆ ನಲಂದ ಯೂನಿವರ್ಸಿಟಿ. ನಲಂದ ಯೂನಿವರ್ಸಿಟಿ ಹೆಂಗಿತ್ತಪ್ಪ ಅಂತಂದರೆ 20,000 ಸ್ಟೂಡೆಂಟ್ಸಿಗೆ 2,000 ಟೀಚರ್ಸ್ ಇದ್ದರು, 2,000 ಬ್ರ್ಯಾಂಚಸ್ ಇದ್ವಂತ ನಮ್ಮ ದೇಶದಲ್ಲಿ. ಅದು ಟೆಕ್ನಾಲಜಿಗೆ ರಿಲೇಟೆಡ್, ಆಗಿನ ಟೆಕ್ನಾಲಜಿಗೆ ರಿಲೇಟೆಡ್ ಇರ್ಬೋದು, ಸಾಹಿತ್ಯಕ್ಕಿರ್ಬೋದು, ಕಲೆಗಿರ್ಬೋದು, ಪ್ರತಿಯೊಂದು ವೈದ್ಯ ಕ್ಷೇತ್ರ ಇರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲಿನೂ ನಮ್ಮ ಜಾಣ್ಮೆ ಭಾಳ ಹಿರಿದಾದ ಜಾಣ್ಮೆ ಅಂತ ಹೇಳ್ತಾರೆ. ನಾವು ಏನೇನು ಟೆಕ್ನಾಲಜಿನ ಇವತ್ತು ಬಂದಿರುವಂಥ ಹೊಸ ಹೊಸ ವಿಜ್ಞಾನಗಳನ್ನು ನಾವು ನೋಡ್ತಾ ಇದ್ದೀವಿ, ಅದು ಆಲ್ರೆಡಿ ನಮ್ಮ ಇನ್ಸಿಸ್ಟರ್ಸು ನಾವು ಆಲ್ರೆಡಿ ಪ್ರಾಕ್ಟೀಸ್ ಮಾಡಿರುವಂಥದ್ದು ಅನ್ನೋದನ್ನು ನಾವು ನಮ್ಮ ಇತಿಹಾಸದಲ್ಲಿ ಓದಿರುವಂಥ ಪುರಾವೆಗಳಿವೆ. ಆ ನಿಟ್ಟಿನೊಳಗಡೆ ಇಂಟೆನ್ಷನಲ್ಲಿ ನಾನು ಡ್ರಾಪ್ ಔಟ್ ಆಗಿದ್ದರೂ ಸಹ ಇಷ್ಟು ನಾಲೆಜ್ ಹೊಂದಿರುವಂಥ ಆಕಾಶ್ ನಮ್ಮ ಜೊತೆಗಿದ್ದಾರೆ. ಆಕಾಶ್, ನನಗೆ ಇನ್ನೊಂದೇನೆಂದರೆ, ಇದು 1 ವರ್ಷದ ಪಯಣ ಹುಬ್ಬಳ್ಳಿ ಹರಟೆ. ರೈಟ್ ಸರ್. ಸೊ ಹೌ ವಾಸ್ ಯುವರ್ ಜರ್ನಿ ವಿತ್ ಹುಬ್ಬಳ್ಳಿ ಹರಟೆ and the team? So and of course with the host. The host is amazing, sir. There is nothing to deny. So the idea of a ಅಂದ್ರೆ ಪಾಡ್ಕಾಸ್ಟ್ ಆಯ್ತು, ಇಲ್ಲಾಂದ್ರೆ ಹಿಂಗ ಇಂಟರ್ವ್ಯೂ ಸ್ಟೈಲ್ ಸ್ವಲ್ಪ ಏನಾದರೂ ನನ್ನ ಅದು ಐಡಿಯಾ ನಾನು ಅಬೌಟ್ 2017-18 ಒಳಗೆ ನನ್ನ ತಲೆ ಒಳಗಿತ್ತು ಮಾಡ್ಬೇಕಂತ ಹೇಳಿ. ಬಿಕಾಸ್ ನಾನು ಅದಕ್ಕಿಂತ ಮುಂಚೆ ಕಾಲೇಜ್ ಒಳಗೆ ನಾನು ಯೂಟ್ಯೂಬ್ ಮಾಡ್ತಿದ್ದೆ, ಬಟ್ ಇಟ್ ವಾಸ್ ಜಸ್ಟ್ ಫಾರ್ ಫನ್. ಐ ವಾಸ್ ಜಸ್ಟ್ ಎಕ್ಸ್ಪ್ಲೋರಿಂಗ್ ಮೈ ಸೆಲ್ಫ್, ಏನಾಗ್ತದೆ ನೋಡೋಣ ಅಂಥೇಳಿ. ಬಟ್ ಐ ವಾಂಟೆಡ್ ಟು ಡೂ ಇಟ್ ಪ್ರೊಫೆಷ್ನಲಿ. ಸೊ ನಾನು ಗೆಸ್ಟ್ ಹುಡುಕ್ತಾ ಇದ್ದೆ ಯಾರೋ ಹೋಸ್ಟ್ ಆಗ್ತಾರೇನ. ಬಿಕಾಸ್ ನಂದು ಹೆಂಗಿದೆ, ನನ್ನ ಸ್ಕಿಲ್ ಬಿಹೈಂಡ್ ದ ಕ್ಯಾಮ್ರಾ ಚಲೋ ಇದೆ. ಸೊ ಐ ಆಮ್ ನಾಟ್ ವೆರಿ ಗುಡ್ ಅಟ್ ಟಾಕಿಂಗ್. But now you have proved that you are good in talking also. ಸೊ ಅದಕ್ಕೆ ಅದು ನಾನು ಅದು ಹುಡುಕ್ತಾ ಇದ್ದೆ ಗೆಸ್ಟಿಗೆ, ಇಫ್ ದೇರ್ ಇಸ್ ಎನಿವನ್ ಹೂ ಕ್ಯಾನ್ ಡೂ ಇಟ್. ಸೊ ದೆನ್ after 2020 I met you. So then ನಾವು ನಿಮಗೆ ಐಡಿಯಾ ಅದು ಶೇರ್ ಮಾಡಿದಾಗ even you were on the same path. So I said yeah, let's do it ಅಂತ ಹೇಳಿ. Collide. let's collab ಅಂತ ಹೇಳಿ. It's idea of collide, yeah. ಆಮೇಲೆ the team is just amazing. ಸೊ ಹೌ ಲೈಕ್ ನಾ ಏನು ಕೇಳಿಗತ್ತೀನಿ ಅಂದ್ರೆ, ನಮ್ಗೆ ಗೆಸ್ಟ್ ಬಂದಾಗ ಬೇರೆ ವೆರೈಟಿ ಗೆಸ್ಟ್ ಇರ್ತಾರೆ. ಸೀರಿಯಸ್ ಗೆಸ್ಟ್ ಇರ್ತಾರೆ, ಹ್ಯೂಮರಸ್ ಇರ್ತಾರೆ, ಆ್ಯಂಡ್ ಟೈಮ್ಲಿ ಬರ್ತಾರೆ, ಕೆಲವೊಂದ್ಸಲ ಲೇಟ್ ಆಗಿ ಬರ್ತಾರೆ. ಬಟ್ ಆ ಟೈಮ್ನಾಗೆಲ್ಲ ನಮ್ದು ಆಮೇಲೆ ವೆದರ್ and the studio status and the technology, what the asset or things what we have. So ಇದ್ರ ಬಗ್ಗೆ ಎಲ್ಲ ಹೆಂಗ ಏನ್ ಅನಿಸ್ತದೆ? what is your experience, feeling? So initially ನಂದು ಐಡಿಯಾ ಏನಂತ ಅಂದ್ರೆ, we should start with like from scratch and from very basic. So ನಾವು ಹೆಂಗೆಂಗೋ ಏನೇನೋ ಜುಗಾಡ್ ಮಾಡಿ, ಏನೇನೋ ಅದೇ ಟ್ರೈಪಾಡ್ ಮೇಲೆ ಇದನ್ನ ಹಚ್ಚಿದೆ, ಲೈಟ್ ಮೇಲೆ ಏನೋ ಹಚ್ಚಿದೆ, ಸಣ್ಣ ಪುಟ್ಟ ಏನೇನೇನೋ ಮಾಡಿ ನಾವು ಮಾಡ್ತಿದ್ವಿ. ಬಟ್ ಇವೆಂಚುಲಿ ನಾವು ಇಂಪ್ರೂವ್ ಮಾಡ್ಕೊಂತ ಹೋದ್ವಿ. ಸೊ for the main challenge that we only faced was with the weather sometimes, weather and traffic, because sound is very difficult to manage. And weather we can't really do anything about the weather. Yes. So the unpredictable ಇರ್ತದ್ರಿ ವಾತಾವರಣ, ಅದಕ್ಕೇನು ನಾವು ಮಾಡ್ಲಿಕ್ಕೆ ಬರ್ತಿಲ್ಲ. ಸೊ ಹಂಗೇನು ನಮಗೆ ಚಾಲೆಂಜ್ ಅಂತೇನೋ ಏನು ಫೇಸ್ ಮಾಡಿಲ್ಲ. ಬಟ್ the advantage that you and I or the team has is ನಮಗೆ ಜನರಿಗೆ ಎಷ್ಟು ಇನ್ಫಾರ್ಮೇಶನ್ ನಾವು ಕೊಡ್ತೀವಿ ಅದಕ್ಕಿಂತ 1-2 ದಿನ ಜಾಸ್ತಿ ನಮ್ಮ ಕಡೆ ಇನ್ಫಾರ್ಮೇಶನ್ ಇರ್ತದೆ. ಬಿಕಾಸ್ ನಾವು ಇನಿಷಿಯಲಿ ಇಂಟ್ರಾಕ್ಟ್ ಮಾಡ್ತೇವೆ ಅವ್ರ ಜೊತೆ, ಅವ್ರ ಕ್ವಶನೇರ್ ಕೇಳ್ತೇವೆ, ಅವ್ರು ಯಾವ ಫೀಲ್ಡ್ ಒಳಗೆ ಗೆಸ್ಟ್ ಯಾವ ಫೀಲ್ಡ್ ಒಳಗೆ ವರ್ಕ್ ಮಾಡ್ತಾರೆ, ಏನಾದ್ರೂ ಬ್ಯಾಕ್ಗ್ರೌಂಡ್ ನಾವು ಸ್ಟಡಿ ಮಾಡ್ತೀವಿ. ಸೊ ನಮಗೆ ಏನು ಶೋಕೇಸ್ ಮಾಡೋದಿರ್ತದೆ, ದಟ್ ಈಸ್ ಫಾರ್ ದ ಪೀಪಲ್. But ulkidella is, the additional information is with us. So the main thing that I've learned, like the main thing that I'm eager after 1 year of doing Hubballi Harte is ನನಗೆ ಬಹಳಷ್ಟು ಬೇರೆ ಬೇರೆ ಫೀಲ್ಡ್ಸ್ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಾಗಿದೆ. ಸೊ ದಟ್ ಈಸ್ ಒನ್ ಅಡ್ವಾಂಟೇಜ್ ದಟ್ ವಿ ಹ್ಯಾವ್. ಓಕೆ, ಗುಡ್. ಸೊ ವೀಕ್ಷಕರು, ನಾನು ನಿಮ್ಗೊಂದು ಹಾನೆಸ್ಟ್ಲಿ ಹೇಳಬೇಕು, ಈಗ ಬ್ಯಾಕ್ ಆಫೀಸ್, ಆಮೇಲೆ
ಪ್ರೊಡಕ್ಷನ್, ಕ್ಯಾಮ್ರಾ, ಲೈಟ್, ನಾನು ಅದ್ರ ಬಗ್ಗೆ ಭಾಳ ತಲೆ ಕೆಡಿಸ್ಕೊಂಡಿಲ್ಲ ಹಾನೆಸ್ಟ್ಲಿ. ಯಾಕಂದ್ರೆ ನನ್ನ ಕೆಲಸ ಏನಿರ್ತಿತ್ತು ಅಂದ್ರೆ ಐ ಯೂಸ್ ಟು ಬಾದರ್ ಅಬೌಟ್ ದ ಹೋಸ್ಟ್ ಯಾರು ಬರ್ತಾರೆ, ಕಂಟೆಂಟ್ ಬಗ್ಗೆ ನಾನು ವಿಚಾರ ಮಾಡ್ತೀನಿ. ಆಮೇಲೆ ಯಾರನ್ನ ಕರಿಬೇಕು, ಯಾರನ್ನ ಇಂಟರ್ವ್ಯೂ ಮಾಡಬೇಕು, ಸ್ಟಿಲ್ ಆಲ್ ದ ಹಂಟ್ಸ್ ನನ್ನ ತಲೆಯೊಳಗೆ ಹಂಟಿಂಗ್ ಇದ್ದೇ ಇರ್ತದೆ. But he used to take the rest of the activity. But still I need to use another few people who is working background. Andre one is Karthik is also doing background work. Anmol is doing background work. He's also good in editing, and now he's taking care of reels and all. Suhas is taking care nowadays some portion. Suhas Jagirdar from Agribamnalli avago bandag ondsala, so he operate, and today he is supporting us. Hinga ಒಂದು ಟೀಮ್ ನಮಗೆ ಏನು ಜೊತೆಗೆ ಏನು ಸಪೋರ್ಟ್ ಮಾಡ್ಲಿಕ್ಕೆ ಆಲ್ ದ ಟೈಮ್ ಯಂಗ್ಸ್ಟರ್ಸ್ ಅಂತ ಏನಿದ್ದಾರೆ, ಕಂಪ್ಲೀಟ್ಲಿ ವಾಲಂಟಿಯರ್ ಟೀಮ್ ದೇ ಆರ್ ಸಪೋರ್ಟಿಂಗ್, ಅಂಡ್ ದೇ ಆರ್ ಎಕ್ಸೈಟೆಡ್ ಆಲ್ ದ ಟೈಮ್. ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಫಾರ್ ದ್ಯಾಟ್. ಓಕೆ, ಗುಡ್. ಸೊ ಅಂಡ್ ಐ ಟೇಕ್ ದಿಸ್ an opportunity to acknowledge from our viewer side, ನಮ್ಮ ಎಲ್ಲ ವೀಕ್ಷಕರ ಪರವಾಗಿ, ಅಂಡ್ ಐ ವಾಂಟ್ ಟು ಥ್ಯಾಂಕ್ಸ್ ಎಂಟೈರ್ ಟೀಮ್ ಆಫ್ ಹುಬ್ಬಳ್ಳಿ ಅಟ್ಟೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಇವತ್ತಿನ ವಿಷಯ ವೀಕ್ಷಕರೇ, ಇದನ್ನು ಎಷ್ಟು ಸಾಧ್ಯ ಇದೆಯೋ ಪ್ರತಿಯೊಬ್ಬರು ಇದನ್ನು ಲಕ್ಷ್ಯ ಕೊಟ್ಟು ನೋಡ್ಬೇಕು ನಾವು. ಯಾಕೆ ಅಂತ ಹೇಳ್ತೀನಿ. ನಂಬರ್ 1. ಎರಡನೇದ್ದು, ಯುತ್ತಿಗಿದು ಬಹಳ ನೆಸೆಸಿಟಿ ಇದೆ ಅಂತ ಅಷ್ಟೇ ನಾವು ಅಂದ್ಕೊಂಡಿದ್ರೆ, ಯುತ್ತಿಗೆ ಅಷ್ಟೇ ಅಲ್ಲ, ಪ್ರತಿಯೊಬ್ಬರು ಯಾರಿವತ್ತು ನಾವು ಡಿಜಿಟಲೈಸೇಷನ್ ಆಗೀವಿ. ಫಾರ್ ಎಕ್ಸಾಂಪಲ್, ನಮ್ಮ ಪ್ರತಿಯೊಬ್ಬರು ಫೋನ್ ಪೇ ಯೂಸ್ ಮಾಡ್ತೀವಿ, ಗೂಗಲ್ ಪೇ ಯೂಸ್ ಮಾಡ್ತೀವಿ, ಸ್ಮಾರ್ಟ್ ಫೋನ್ ಇದೆ, ಆಂಡ್ರಾಯ್ಡ್, ಐಫೋನ್. ನಮ್ಮ ಹತ್ರ ಎಲ್ಲರ ಹತ್ರ ಇವತ್ತು ವಿ ಆರ್ ಸೋ ಅಕ್ವೆಂಟ್ ವಿತ್ ಟೆಕ್ನಾಲಜಿ ಅಲಾಂಗ್ ವಿತ್ ಅದು ಯೂಟ್ಯೂಬ್ ಇರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಇರ್ಬೋದು, ಯಾರ್ಯಾರು ನಾವು ಟೆಕ್ನಾಲಜಿಗೆ ಜೋಡಣೆ ಮಾಡ್ಕೊಂಡಿವಿ, ಅವ್ರಿಗಷ್ಟರಿಗೂ ಇವತ್ತಿನ ಒಂದು ವಿಷಯ, ನಾನೇನು ಆಕಾಶನ ಜೊತೆಗೆ ಮಾತಾಡ್ತಾ ಇದ್ದೀನಿ, ಆ ವಿಷಯ ನಮ್ಮೆಲ್ಲರಿಗೂ ಬೇಕು. ಸೊ ಹಾಗಿದ್ರೆ ಆ ವಿಷಯ ಏನಪ್ಪ ಅಂತಂದರೆ AI ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂದರೆ ನಾನೇನು ತಿಳ್ಕೊಂಡ್ಬಿಟ್ಟಿದ್ದೆ ಸ್ವಲ್ಪ ದಿವಸದಿಂದ, ಕೇವಲ ChatGPT ಅಂತ ತಿಳ್ಕೊಂಡಿದ್ದೆ. ಒಂದಿಷ್ಟು ಕೋಡನ್ನು ಹಾಕಬೇಕು, ಪ್ರಾಂಪ್ಟ್ಸನ್ನು ಕೊಡಿ, ದೆನ್ ಸಮಥಿಂಗ್ ಯು ವಿಲ್ ಗೆಟ್ ಔಟ್ ಆಫ್ ಇಟ್. ಸೊ ದ್ಯಾಟ್ಸ್ ದ ಓನ್ಲಿ ಥಿಂಗ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ತಿಳ್ಕೊಂಡೆ. ಟುಡೇ ನಾವೇನು ಮಾಡೋಣ ಅಂತ ಆಕಾಶ್ ಕಡೆಯಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಏನು ಮತ್ತು ಅದರ ಬೆಳವಣಿಗೆ ಯಾವ ಲೆವೆಲ್ನಾಗ ಬೆಳೀತಾ ಇದೆ, ಮೂರನೇದ್ದು ಅದು ಯಾವ ಕ್ಷೇತ್ರದಲ್ಲಿ ತನ್ನ ಪ್ರಭುತ್ವವನ್ನು ಸಾಧಿಸ್ತಾ ಇದೆ ಅನ್ನೋದನ್ನು ಹಂತ ಹಂತವಾಗಿ ಟೆಕ್ನಿಕಲ್ ಲ್ಯಾಂಗ್ವೇಜ್ ಒಳಗಡೆ ಆಕಾಶ್ ಮಾತಾಡಿದ್ರು ಅದನ್ನು ಬಿಡಿಸಿ ಹೇಳುವಂತಹ ಒಂದು ವೈವಿಧ್ಯತೆ ಆಕಾಶ್ನ ಹತ್ರ ಇದೆ. ಸೊ ಹಾಗಿದ್ರೆ ವಿಲ್ ಲಿಸನ್ ಫ್ರಮ್ ಆಕಾಶ್. ಎಸ್ ಆಕಾಶ್. ಸೊ ಇವತ್ತಿನ ವಿಷಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅನ್ನೋದು ಇವತ್ತು ಪ್ರತಿಯೊಂದು ಮನ ಪ್ರತಿಯೊಬ್ಬರ ಕಡೆನೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಗ್ಗೆ ಇವತ್ತು ನಮ್ಮ ಜನರಿಗೆ ಬೇಸಿಕ್ ಶುರು ಮಾಡ್ಬೋದು ಮಾಹಿತಿನ? ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸಿಕ್ಲಿ ಹೆಂಗಂದ್ರೆ, ನೀವು ವಿಚಾರ ಮಾಡ್ತಿರಲ್ರಿ ಸರ್. ಸೊ ಈಗ ನಾವು ಬ್ರೈನ್ ಒಳಗೆ ನಮ್ದು ಥಾಟ್ ಪ್ರೊಸೆಸ್ ಹೆಂಗಿರ್ತದೆ, ನಾವು ಈಗ ಫಾರ್ ಎಕ್ಸಾಂಪಲ್ ಹಾಡು ಕೇಳ್ಕೊಂತ ನಾವು ಕೆಲಸ ಮಾಡ್ತಿರ್ತೀವಿ. ಇಲ್ಲಾಂದ್ರೆ ಏನೋ ಇಲ್ಲಿ ಒಂದು ಫಾರ್ ಎಕ್ಸಾಂಪಲ್ ನಾನು 2 ಸ್ಕ್ರೀನ್ ಯೂಸ್ ಮಾಡ್ತೀನಿ. ಸೊ ಒಂದು ಸ್ಕ್ರೀನ್ ಒಳಗೆ ನಾನು ಮ್ಯಾಚ್ ನೋಡ್ತಿರ್ತೇನೆ, ಇಲ್ಲ ಏನಾದರೂ ಶೋ ನೋಡ್ತಿರ್ತೇನೆ, ಇನ್ನೊಂದು ಸ್ಕ್ರೀನ್ ಒಳಗೆ ನಾ ಕೋಡ್ ಬರಿತಿರ್ತೇನೆ. ಸೊ ದ ವೇ ನಮ್ಮ ಬ್ರೈನ್ ಹೆಂಗೆ ಮಲ್ಟಿ ಟಾಸ್ಕ್ ಮಾಡ್ತದೆ, ದ ಸೇಮ್ ವೇ ನಾವು ಅದನ್ನು ಕಂಪ್ಯೂಟರ್ ಒಳಗೆ ಸರ್ವರ್ ಒಳಗೆ ರೆಪ್ಲಿಕೇಟ್ ಮಾಡಿದ್ವಿ. ಸೊ ನೀವು ಒಂದು ಕ್ವಶನ್ ಕೇಳಿದ್ರೆ ಅದಕ್ಕೆ ಏನೇನು ಪಾಸಿಬಿಲಿಟಿ ಇದೆ ಎಲ್ಲ ಹೇಳ್ತದೆ. ನೀವು ಜನರಲಿ ಬರೀ ಗೂಗಲ್ ಸರ್ಚ್ ಮಾಡಿದರೆ, ಐ ಟೇಕ್ ಅ ವೆರಿ ಸ್ಮಾಲ್ ಎಕ್ಸಾಂಪಲ್ ಆ್ಯಕ್ಚುಲಿ. ಜನರಲಿ ನೀವು ಬರೀ ಗೂಗಲ್ ಸರ್ಚ್ ಮಾಡಿದರೆ ನಿಮಗೆ ಅದು ಏನು ನೀವು ಟರ್ಮ್ ಯೂಸ್ ಮಾಡ್ತೀರಿ ಅದರ ಕೀವರ್ಡ್ ಮೇಲೆ ನಿಮಗೆ ಅದು ಆನ್ಸರ್ ಕೊಡ್ತದೆ. ಈಗ ಫಾರ್ ಎಕ್ಸಾಂಪಲ್ ಹೂ ಈಸ್ ಆಕಾಶ್ ಚಿತ್ರಗಾರ ಅಂತ ನೀವು ಸರ್ಚ್ ಮಾಡಿದರೆ, ಅವ್ರು ವಾಟ್ ಈಸ್ ಹುಬ್ಬಳ್ಳಿ ಹರಟೆ ಅಂತ ಸರ್ಚ್ ಮಾಡಿದರೆ, ಅದು ಹುಬ್ಬಳ್ಳಿ ಹರಟೆ ಬಗ್ಗೆ ಅಷ್ಟೇ ಇನ್ಫಾರ್ಮೇಶನ್ ಕೊಡ್ತದೆ, ಅದು ಬೇರೆ ಬಗ್ಗೆ ಅದಕ್ಕೆ ಗೊತ್ತಿಲ್ಲ. ಬಿಕಾಸ್ ಹುಬ್ಬಳ್ಳಿ ಹರಟೆ ಇಸ್ ದ ಕೀವರ್ಡ್. ಸೊ AI ಏನು ಮಾಡ್ತದೆ ಅಂದರೆ, ಹುಬ್ಬಳ್ಳಿ ಹರಟೆ ಜೊತೆ ಮತ್ತೇನೋ ಬೇರೆದಿದೆ ಅದು ಎಲ್ಲ ರಿಸರ್ಚ್ ಮಾಡಿ ನಿಮಗೆಲ್ಲ ಕೊಟ್ಬಿಡ್ತದೆ. ಸೊ ಅಂದರೆ ಇಟ್ ಈಸ್ ಬೇಸಿಕ್ಲಿ ರೆಪ್ಲಿಕೇಟಿಂಗ್ ಹ್ಯೂಮನ್ ಬ್ರೈನ್ ಇನ್ ಅ ಕಂಪ್ಯೂಟರ್. ಸಿಂಪಲ್ ವರ್ಡ್ಸ್. ನಾ ಹೇಳಲೆ, ನನಗೆ ಗೊತ್ತಾಗಿದ್ದು ಹೇಳ್ಬೇಕಂದ್ರೆ, ಈಗ ನಾವು ಮಾರ್ಕೆಟ್ಗೆ ಹೋಗ್ತೀವಿ, ಸಂತೆ ಮಾಡ್ಲಿಕ್ಕೆ ಹೋಗ್ತೀವಿ ಅಂತ ಅಂತೀವಿ, ದೊಡ್ಡ ಚೀಲ, ಒಂದು ದೊಡ್ಡ ಲಿಸ್ಟ್. ಸೊ ಸಂತೆಗೆ ಹೋದ್ರೆ ನಾವಲ್ಲೇ ಕಾಳು ಕಡಿ, ಉದ್ದಿನ ಬೇಳೆ, ಅವಲಕ್ಕಿ, ಅದು ಇದು ಕಿರಾಣಿ ಮೆಂತೆ, ಸೊ ಇಷ್ಟೆಲ್ಲ ಗ್ರೋಸರೀಸ್ ತಗೋತೀವಿ, ಅದನ್ನ ಒಂದು ಚೀಲದೊಳಗೆ ಹಾಕೊಂಡು ನಮ್ಮ ಕಾರ್ ಒಳಗೆ ಇಟ್ಕೊಂಡು ಬಂದ್ಬಿಡ್ತೀವಿ. ದಟ್ ಈಸ್ AI ಅಂತ ಅನ್ಕೋತೀನಿ. ಸಂತೆ ಇಸ್ ನಥಿಂಗ್ ಬಟ್ AI. ಈಗ ಗೂಗಲ್ ಅಂತಂದ್ರೆ ನಾನು ಹೋಗಿ ಬೇಕರಿಯಿಂದ ಬಂದ್ ತಗೊಂಡ್ಬರ್ತೀನಿ. ಸೊ ಗೋ ಅಂಡ್ ಬೇಕರಿಗೆ ಹೋಗ್ಬೇಕು, ಬಂದ್ ತಗೋಬೇಕು, ಬರ್ಬೇಕು. ಸೊ ದಟ್ ಈಸ್ ವಾಟ್ ಯು ಮೀನ್ ಟು ಸೇ. ಸೊ ನಾವು ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂದ್ರೆ, ಸೊ ಥಿಂಕಿಂಗ್ ಫ್ರಮ್ ಮಲ್ಟಿಪಲ್ ಡೈಮೆನ್ಷನ್ಸ್,
That is what you mean to say. and multitasking at the same time. Multitasking At the same time. Okay. So, what is this concept of vibe codex? Vibe coding. Coding. So Vibe coding. ಆಕ್ಚುಲಿ ಇದು ಅಂದ್ರೇಶ್ ಕಾರ್ಪತಿ ಅಂತ ಹೇಳಿ ಒಬ್ಬರು ಓಪನ್ ಎಐ ಅಂತ ಕಂಪ್ನಿ ಇದೆ. ಸೊ ಏನದು ಅಂದ್ರೇಶ್ ಕಾರ್ಪತಿ ಅಂತ ಹೇಳಿ. ಕಾರ್ಪತಿ. ಸೊ ಹೀಸ್ seems to be an Indian. Kind of, but not very Indian actually. So ಅವರು ಓಪನ್ ಎಐ ಅಂತ ಒಂದು ಅಮೆರಿಕನ್ ಕಂಪ್ನಿ ಇದೆ. ಇಟ್ಸ್ ನಾನ್ NGO ಬೇಸಿಕ್ಲಿ ಫಾರ್ ಎಐ. ಫಾರ್ ದಟ್ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಅವರು ಏನ್ ಮಾಡ್ತಾರೆ ಅಂದ್ರೆ ಒಬ್ಬರಿಗೆ ಮೊನೊಪೊಲಿ ಇರಬಾರ್ದು ಅಂತ ಹೇಳಿ, ಆಮೇಲೆ ಇಟ್ ಶುಡಂಟ್ ಬಿ ಅ ಗೌರ್ಮೆಂಟ್ ಆರ್ಗನೈಸೇಷನ್ ಅಂತ ಹೇಳಿ, ಪ್ರೈವೇಟ್ ಆರ್ಗನೈಸೇಷನ್ ಇರಬಾರ್ದು, ಗೌರ್ಮೆಂಟ್ ಇರಬಾರ್ದು ಅಂತ ಹೇಳಿ ಇಟ್ಸ್ ಅನ್ NGO. ಇಟ್ಸ್ ಓಪನ್ ಸೋರ್ಸ್ ಪ್ಲಾಟ್ಫಾರ್ಮ್ ಫಾರ್ ಎವ್ರಿಬಡಿ. ಸೊ ಅವ್ರದ್ದು ಅಂದ್ರೆ ಓಪನ್ ಎಐ ಟೀಮ್ ಒಳಗೆ ದೇರ್ ಇಸ್ ಒನ್ ಪರ್ಸನ್, ಹಿ ಇಸ್ ಅ ಫೌಂಡರ್ ಮೆಂಬರ್ ಬೇಸಿಕಲಿ. ಸೊ ಹಿ ಕಾಯಿಂಡ್ ದಿಸ್ ಟರ್ಮ್ ಕಾಲ್ಡ್ ವೈಬ್ ಕೋಡಿಂಗ್ ಅಂತ ಹೇಳಿ. ವೈಬ್ ಕೋಡಿಂಗ್ ಅಂದ್ರೆ ಯೂಸಿಂಗ್ ಎಐ ಟು ರೈಟ್ ಕೋಡ್. ಸೊ ನೀವು ಕೋಡ್ ಬರಿಬೇಕಂತಿಲ್ಲ, ಸೊ ನೀವು ಬರೀ ಪ್ರಾಂಪ್ಟ್ ಬರಿಬೇಕು. ಸೊ ಬಿಲ್ಡ್ ಅ ವೆಬ್ಸೈಟ್ ಫಾರ್ ಮೀ, ಇಲ್ಲ ಬಿಲ್ಡ್ ಅ ಲ್ಯಾಂಡಿಂಗ್ ಪೇಜ್ ಫಾರ್ ಮೀ ಅಂತಂದ್ಮೇಲೆ ತಂತಾನ ನಿಮಗೆ ದಿಸ್ ಇಸ್ ಜಸ್ಟ್ ವೆರಿ ಬೇಸಿಕ್ ಎಕ್ಸಾಂಪಲ್, ಬಟ್ ನಿಮಗದು ಪೂರಾ ಲ್ಯಾಂಡಿಂಗ್ ಪೇಜ್ ವೆಬ್ಸೈಟ್ ಕಂಪ್ಲೀಟ್ ರೆಡಿ ಮಾಡಿ ಕೊಡ್ತದೆ. ಸೊ ಸೊ ಅಂದ್ರೆ ನಿಮಗೆ ಅದು ಹೆಂಗ್ ವರ್ಕ್ ಆಗ್ತದೆ ಅಂತಂದ್ರೆ, ಸೊ ನಿಮಗೆ ನಾವು ಫಾರ್ ಎಕ್ಸಾಂಪಲ್ ಇಫ್ ಯು ನೋ ಕೋಡಿಂಗ್ ಅಲ್ಲ, ದಿಸ್ ಇಸ್ ಅ ರಿಯಲಿ ಗುಡ್ ಅಡ್ವಾಂಟೇಜ್ ಫಾರ್ ದೆಮ್. ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಕೋಡ್ ದೇ ನೋ ಪ್ರಿಟಿ ಮಚ್ ಎಲ್ಲ ಕೋಡ್ ಅವ್ರಿಗೆ ಬರ್ತದೆ ಆಲ್ರೆಡಿ. ಸೊ ದಿಸ್ ಇಸ್ ಅ ಆಡ್ ಆನ್. ಸೊ ಅದು ಅಂದ್ರೆ ನೀವು ಕುಂತಿ ಸ್ಕ್ರಾಚ್ಲಿಂತ್ರ ಎಲ್ಲ ಸ್ಟಾರ್ಟ್ಲಿಂತ್ರ ಬರಿಬೇಕಂತೇನಿಲ್ಲ. ಸೊ ನೀವು ಬೇಸಿಕ್ ಎಲ್ಲ ಅದಕ್ಕೆ ಹೇಳಿ ನೀವು ದೆನ್ ಸ್ಪೆಷಲೈಸೇಷನ್ ಅದ್ರೊಳಗೆ ಮಾಡ್ಬೋದು. ಆ್ಯಂಡ್ ಫಾರ್ ದ ಪೀಪಲ್ ಯಾರಿಗೆ ಇದು ಏನಂತಾರೆ ಕೋಡಿಂಗ್ ಗೊತ್ತೇ ಇಲ್ಲ, ಮೇ ಬಿ ದೇ ಹ್ಯಾವ್ ಅನ್ ಐಡಿಯಾ, ಅವರಿಗೆ ಅದು ಅಂದರೆ ಅಪ್ಲಿಕೇಶನ್ ಒಳಗೆ ಮಾಡಿ ನೋಡಬೇಕು, ಇಲ್ಲಾಂದರೆ ಏನೋ ಅವ್ರ ತಲೆ ಒಳಗೆ ಅವ್ರ ಡಿಸೈನರ್ ಇರ್ಬೋದು ಆರ್ ಎನಿ ಫೀಲ್ಡ್. ಸೊ ಅವ್ರಿಗೆ ಬೇಸಿಕ್ ವೆಬ್ಸೈಟ್ ಮಾಡ್ಬೇಕಂದ್ರೂ ದಿಸ್ ಇಸ್ ವೆರಿ ಮಚ್ ಹೆಲ್ಪ್ಫುಲ್. ಅವ್ರು ಬರೀ ದೇ ಜಸ್ಟ್ ಹ್ಯಾವ್ ಟು ರೈಟ್ ಅ ಕಪಲ್ ಆಫ್ ಪ್ರಾಂಪ್ಟ್ಸ್ ಆ್ಯಂಡ್ ದ ವೆಬ್ಸೈಟ್ ಇಸ್ ರೆಡಿ. ಓಕೆ, ಸ್ವಲ್ಪ ನನಗೆ ಗೊತ್ತಾಯ್ತು ಇದ್ರ ಬಗ್ಗೆ. ಬಟ್ ನಾನು ಹಾಗೆ ಇನ್ನೊಂದು ಜನರಲ್ ಕ್ವಶನ್ ಕೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನನ್ನ ಮೊಬೈಲ್ ಒಳಗಡೆ ಫೋನ್ಪೇ, ಗೂಗಲ್ ಪೇ ಇದೆ. ಸೊ ನಾನು ಫೋನ್ಪೇನ ಓಪನ್ ಮಾಡ್ತೀನಿ, ಅಲ್ಲೆಲ್ಲೋ QR ಕೋಡ್ ಸ್ಕ್ಯಾನ್ ಮಾಡ್ತೀನಿ. ಆಮೇಲೆ ನನ್ನ ಯಾವುದು ಎಕ್ಸಿಸ್ಟಿಂಗ್ ಬ್ಯಾಂಕ್ ಇದೆ, ಐ ಪಿಕಪ್ ಸಮ್ 2-3 ಬ್ಯಾಂಕ್ಸ್ ಇರ್ಬೋದು. ಐ ಪಿಕ್ ಒನ್ ಬ್ಯಾಂಕ್. ಸೊ ನಾನು ಕೊಟ್ಟಿರುವಂಥ ಮೆಸೇಜು ಬ್ಯಾಂಕ್ನಲ್ಲಿ ಹೋಗಿ ಅಲ್ಲಿ ಅಮೌಂಟು ಡೆಬಿಟ್ ಮಾಡಿಕೊಂಡು ದ ಕ್ಲೈಂಟಿಗೆ ಡೆಲಿವರಿ ಮಾಡ್ತದೆ ಸಮ್ ಎಕ್ಸ್ ಮನಿ. ಹೌದಾ? ಸೊ ಏನೇನಾಯಿತು ಇಲ್ಲಿ ಕಸ್ಟಮರ್, ನಾನು ಫಸ್ಟ್ ನನ್ನ ಮೊಬೈಲ್ ಡಿವೈಸ್, ಸೆಕೆಂಡ್ ಇಸ್ ಕಸ್ಟಮರ್ QR ಕೋಡ್, ಥರ್ಡ್ ಈಸ್ ಬ್ಯಾಂಕ್, ಫೋರ್ತ್ ಈಸ್ ಅಗೇನ್ ದ ಕಸ್ಟಮರ್ ಅಕೌಂಟ್. ಸೊ ಇದು ಏನಾಯ್ತು, ಒಂದು ಚಾನಲ್ ಹಿಂಗೆ ರೀಚ್ ಆಯ್ತು. ಮೈ ಕ್ವಶನ್ ಇಸ್, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕೋಡಿಂಗು ಹೆಂಗಿದು ಚೈನ್ ಆಗ್ತದೆ, ಎಲ್ಲಿ ಹೋಗ್ತದೆ ಇದು, ಇದರದ್ದು ಸರ್ವರ್ ಅಥವಾ ಮೇನ್ ಎಲ್ಲಿದೆ ಅಂತ ಅಂದ್ರೆ ವೇರ್ ಇಟ್ ಗೆಟ್. ನನಗೆ ಗೊತ್ತಿದೆ, ಐ ಓಪನ್ ChatGPT, ಕೋಡ್ ಬರಿತೀನಿ. ನಾನು ಕೋಡ್ ಬರಿತೀನಿ ಏನಂತಂದ್ರೆ ರಿಲೇಟೆಡ್ ವಿತ್ ಮೈ ಬಿಸ್ನೆಸ್. I ask design one landscape image for this PPT ಅಂತ ಬರಿತೀನಿ. So then after some time I will get one PPT. Yeah, more or less the HK corrections ಇರುತ್ತೆ. ಮತ್ತೆ again I will put correction, then I will get one image. So this I got the image. ಈ process ಎಲ್ಲಿಂದ ಬರ್ತದೆ ಅಂತ, ಫಿಸಿಕಲ್ ಚಾನಲ್ ಏನು ಅಂತ ಇದ್ರದ್ದು. ಓಕೆ, ಸೊ ಆಸ್ ಐ ಡೋಂಟ್ ನೋ ಎಲ್ಲರಿಗೂ ಗೊತ್ತಿದೆ ಇಲ್ಲ ಅಂತೇಳಿ. ಸೊ ದೇರ್ ಇಸ್ ನಥಿಂಗ್ ಕಾಲ್ಡ್ ವೈರ್ಲೆಸ್ ಸ್ಟಫ್. So the entire world is connected through cables of internet under the sea. So ಈಗ ನಿಮ್ಮ ಕಂಪ್ಯೂಟರ್ ಇಸ್ ಕನೆಕ್ಟೆಡ್ ಟು ಇಂಟರ್ನೆಟ್. ಸೊ ನೀವು ಏನು ಪ್ರಾಂಪ್ಟ್ ಹಾಕ್ತೀರಿ ವಾಯಾ ಇಂಟರ್ನೆಟ್, ಅದು ಏನು ಪ್ರಾಂಪ್ಟ್ ಇದೆ ಅದು ಸರ್ವರ್ ವಿಲ್ ಕ್ಯಾಚ್ ದಟ್. ಸೊ ಎಲ್ಲಿ ಅದು ಅಂದರೆ ಫಾರ್ ಎಕ್ಸಾಂಪಲ್ ChatGPT ಎಲ್ಲಿ ಯಾವ ಸರ್ವರ್ ಒಳಗೆ ಇನ್ಸ್ಟಾಲ್ಡ್ ಇದೆ ಅಲ್ಲ, ಯಾವ ಸರ್ವರ್ ಒಳಗೆ ರನ್ ಆಗ್ತದೆ, ಅಲ್ಲೇ ಇಟ್ ಈಸ್ ಅದು ನಿಮ್ಮ ಇಂಟರ್ನೆಟ್, ನಿಮ್ಮ ಪೋರ್ಟಲ್ ಥ್ರೂ ಅದು ಇಂಟರ್ನೆಟ್ ಥ್ರೂ ಅದು ಗ್ರ್ಯಾಬ್ ಮಾಡ್ತದೆ ರೀ. ಆಮೇಲೆ ನಿಮ್ದು ಪ್ರಾಂಪ್ಟ್ ಅದನ್ನ ಬ್ರೇಕ್ ಡೌನ್ ಮಾಡ್ತದೆ ಫಸ್ಟ್. ಸೊ ಬ್ರೇಕ್ ಡೌನ್ ಮಾಡಿ ಟೋಕನ್ಸ್ ಒಳಗೆ ಕನ್ವರ್ಟ್ ಮಾಡ್ತದ್ರಿ ಅದು. ಸೊ ಮೇ ಬಿ ಈಗ ನೀವು ಗಿವ್ ಮಿ ಅ ಲ್ಯಾಂಡ್ಸ್ಕೇಪ್ ಇಮೇಜ್ ಅಂತಿದ್ರೆ, ಸೊ ಗಿವ್ ಮಿ ಈಸ್ ನಾರ್ಮಲ್ ಇಂಗ್ಲಿಷ್, ಲ್ಯಾಂಡ್ಸ್ಕೇಪ್ ಇಮೇಜ್ ಇಸ್ ದ ಪ್ರಾಂಪ್ಟ್, ಇಸ್ ದ ಕೀವರ್ಡ್ ಫಾರ್ ಇಟ್. ಸೊ ಅದನ್ನ ಬ್ರೇಕ್ ಡೌನ್ ಮಾಡಿ
ಅದರ ತಕ್ಕಂಗೆ ಅದು ಇಮೇಜ್ ಅದಕ್ಕೆ ಇಮೇಜ್ ಜನರೇಷನ್ ಮಾಡೆಲ್ ಅಂತ ಇರ್ತದೆ. ಸೊ ಎ ಐ ಮಾಡೆಲ್ ಇಸ್ ಬೇಸಿಕ್ಲಿ ಎಂಟೈರ್ ಕಂಪ್ಯೂಟರ್ ಟ್ರೈನ್ಡ್ ಟು ಡೂ ಸರ್ಟನ್ ಟಾಸ್ಕ್. ಸೊ ಇಮೇಜ್ ಜನರೇಷನ್ ಮಾಡೆಲ್ ಮತ್ತೆ ಬೇರೆ ಇದೆ. ಸೊ ಅದು ನಿಮ್ದು ಜನರೇಟಿವ್ ಎ ಐ ಮಾಡೆಲ್ ಏನಿದೆ ಅಲ್ಲ, ಅದು ಇಮೇಜ್ ಜನರೇಷನ್ ಮಾಡೆಲ್ಗೆ ಟ್ರಾನ್ಸ್ಫರ್ ಮಾಡಿ. ಈಗ ನಾವು ಕಾಲ್ ಟ್ರಾನ್ಸ್ಫರ್ ಮಾಡ್ರಿ ಅಂತ ಹೇಳ್ತಾವಲ್ಲ ಸರ್ ಆಫೀಸ್ ಒಳಗೆ, ಸೊ ರಿಸೆಪ್ಷನ್ ಇಂದ್ರೆ ಕ್ಯಾಬಿನಿಗೆ ಹೋಗ್ತದೆ. ಸೊ ಸೇಮ್ ಜನರೇಟಿವ್ ಎ ಐ ನಾರ್ಮಲ್ ಇದು ಜನರೇಟಿವ್ ಎ ಐ ವಿಲ್ ಗ್ರ್ಯಾಬ್ ಯುವರ್ ಪ್ರಾಂಪ್ಟ್, ಅಲ್ಲಿಂದ ಅದು ಇದು ಇಮೇಜ್ ಜನರೇಷನ್ ಇದಕ್ಕೆ ಮಾಡೆಲ್ಗೆ ಹೋಗ್ತದೆ. ಅಲ್ಲಿ ಅದಕ್ಕೆ ಬೇರೆ ಅಂದ್ರೆ ದರ್ ಇಸ್ ಕಂಪ್ಲೀಟ್ ಕೋಡ್ ಫಾರ್ ಇಟ್. ಅದು ಇಮೇಜ್ ಹೆಂಗೆ ಜನರೇಟ್ ಮಾಡಬೇಕು, ಏನು ಮಾಡಬೇಕು. ಆಮೇಲೆ ಇಮೇಜ್ ಜನರೇಟ್ ಅಂದ್ರೆ ಇಟ್ ಗ್ರಾಬ್ಸ್ ಮಲ್ಟಿಪಲ್ ಥಿಂಗ್ಸ್ ಫ್ರಮ್ ಅದರ್ ಪಾರ್ಟ್ಸ್ ಆಫ್ ದ ಇಂಟರ್ನೆಟ್, ಮಿಕ್ಸಸ್ ಇಟ್ ಅಂಡ್ ಏನೋ ಅದು ಪ್ರೊಸೆಸ್ ಮಾಡಿ ಪಿಕ್ಸೆಲ್ಸ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಪಿಕ್ಸೆಲ್ಸ್ ಕ್ರಿಯೇಟ್ ಮಾಡ್ತದೆ ಅಂಡ್ ಯು ಗೆಟ್ ಅನ್ ಇಮೇಜ್. ಸೊ ದಟ್ ದಿಸ್ ಇಸ್ ಹೌ ದ ಅಂದ್ರೆ ಬೇಸಿಕ್ ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಓಕೆ, ಸೊ ಅಂದ್ರೆ ಈ ರೀತಿ ಅಂದ್ರೆ ನಮ್ಮ ನೆಟ್ವರ್ಕ್ ಏನು ಇದೆ, ಆ ನೆಟ್ವರ್ಕ್ ಥ್ರೂ ದ ಸಬ್ಜೆಕ್ಟ್ ನಾ ಏನ್ ಕೋಡ್ ಕೊಡ್ತೀನಿ ಅದನ್ನ ಪಾರ್ಟ್ ಬೈ ಪಾರ್ಟ್ ಸ್ಪ್ಲಿಟ್ ಮಾಡಿ, ಬಿಕಾಸ್ ಕೀವರ್ಡ್ಸ್ ಕೊಟ್ಟಿರ್ತೀನಿ. ಕರೆಕ್ಟ್. ಕೀವರ್ಡ್ ಮೇ ಬಿ ಮೈ ಕಮ್ಯುನಿಟಿ ನೇಮ್, ಕೀವರ್ಡ್ ಮೇ ಬಿ ಟೈಟಲ್ ಆಫ್ ದ ಪ್ರೋಗ್ರಾಮ್, ಕೀವರ್ಡ್ ಮೇ ಬಿ ಎನಿಥಿಂಗ್ ರಿಲೇಟೆಡ್ ವಿತ್ ರಿಕ್ವೈರ್ಮೆಂಟ್. ಸೊ ಆ ಕೀವರ್ಡ್ ಅನ್ನ ಸ್ಪ್ಲಿಟ್ ಮಾಡಿ ಬೇರೆ ಬೇರೆ ಕಡೆ ಕಳಿಸಿ, ದೆನ್ ಇಟ್ ವಿಲ್ ಗ್ಯಾದರ್ ದ ಇಮೇಜ್. ಕರೆಕ್ಟ್. ಯಾ. ಸೊ ದಟ್ಸ್ ವಾಟ್ ಹಿಂಗ ಇದು ಕೆಲಸ ಮಾಡ್ತಾ ಇರ್ತದೆ. ಸೊ ಹೂ ಇಸ್ ಇನ್ವೆಂಟೆಡ್ ದಿಸ್? ಆಕ್ಚುಲಿ ಒಬ್ಬರು ಅಂತಿಲ್ಲ ಸರ್ ಇದು. ದೇರ್ ಆರ್ ಮಲ್ಟಿಪಲ್ ಕಂಪನೀಸ್ ಹೂ ಆರ್ ಡೂಯಿಂಗ್ ಇಟ್. ಸೊ ಗೂಗಲ್ is been a huge part in it. OpenAI, ಈಗ ಹೇಳಿದೆ OpenAI ಬಗ್ಗೆ. So that company, no, he is just one person, but it's a group of people. So ಆಮೇಲೆ actually AI ಬಂದಿದ್ದು like AI the idea ಬಂದಿದ್ದು very early. Even we didn't know, ಅಂದ್ರೆ we didn't even actually ಅಂದ್ರೆ properly internet explore ಮಾಡಿದ್ದಿಲ್ಲ ನಾವು. At that time the idea of AI came into place. So I think about 2008 to 2009, that is the right time when AI was getting planned about and ಏನು ಮಾಡ್ತದೆ ಏನಿಲ್ಲ. So actually AI use ಮಾಡೋದು NASA was one of the places where AI was to be used. ಯಾಕಂದ್ರೆ there are complicated calculations. ಈಗ ಒಂದು ರಾಕೆಟ್ ಅವರು ಒಂದು ಸ್ಯಾಟಲೈಟ್ ಕಳಿಸ್ಬೇಕಂದ್ರೆ there is multiple calculations that they have to do, even with ISRO, even with DRDO. Our multiple calculations irtavri and very complicated calculations. So our ಮೊದಲು ಅದನ್ನೆಲ್ಲ ಡೇಟಾ ಸೆಂಟರ್ ಒಳಗೆ ಮಾಡ್ತಿದ್ರು, ಕಂಪ್ಯೂಟರ್ ಡೇಟಾ ಸೆಂಟರ್ಗೆ ಕನೆಕ್ಟ್ ಮಾಡಿ ಅದರೊಳಗೆ ಪ್ರೊಸೆಸಿಂಗಿಗೆ ಹಾಕ್ತಿದ್ರು. ಸೊ ಅಲ್ಲಿ ಏನಾಗ್ತಿದೆ ಅಂತಂದ್ರೆ ಇಟ್ ಟುಕ್ ಅ ಲಾಟ್ ಆಫ್ ಟೈಮ್ ಟು ಡೂ ಇಟ್. ಕಂಪ್ಯಾರಿಟಿವ್ಲಿ ಇಟ್ ಟುಕ್ ಅ ಲಾಟ್ ಆಫ್ ಟೈಮ್. ಸೊ AI ಒಳಗೆ ಏನು ಅಡ್ವಾಂಟೇಜ್ ಅಂತಂದ್ರೆ ಇಟ್ ಕ್ಯಾನ್ ಪ್ರೊಸೆಸ್ ಮಲ್ಟಿಪಲ್ ಥಿಂಗ್ಸ್ ಅಟ್ simultaneously in lesser time. In lesser time, because ಈಗ ಒಂದು ಮನಿ ಕಟ್ಟುವಾಗ ಇಫ್ ಯು ಹ್ಯಾವ್ ಮೋರ್ ಲೇಬರ್ಸ್ ಆಫ್ ಕೋರ್ಸ್ ಮನಿ ಜಲ್ದಿ ಕಟ್ ಆಗ್ತದ್ರಿ. ಭಾಳ ಕಡಿಮೆ ಜನ ಆಯ್ತು ಅಂದ್ರೆ ಅವ್ರು ಎಷ್ಟು ಕೆಪಾಸಿಟಿ ಇರ್ತಾರೆ ಅಷ್ಟೇ ಮಾಡ್ತಾರೆ. ಸೊ ದಟ್ ಈಸ್ ಹೌ ಇಟ್ ವರ್ಕ್ಸ್. ಸೊ ಅದು ಮಲ್ಟಿಪಲ್ ಇದನ್ನ ಸೈಮಲ್ಟೇನಿಯಸ್ಲಿ ವರ್ಕ್ ಮಾಡುವಾಗ ಕ್ಯಾಲ್ಕುಲೇಷನ್ಸ್ ಆಲ್ಸೋ ಬಿಕಮ್ ಈಸಿಯರ್. ಫಾರ್ ಎಕ್ಸಾಂಪಲ್ 2+2 ಕ್ಯಾನ್ ಬಿ ಟೇಕನ್ ಬೈ ಸಮ್ ಅದರ್ ಇಂಜಿನ್. ಆಮೇಲೆ 5+17 ಕ್ಯಾನ್ ಬಿ ಟೇಕನ್ ಬೈ ಸಮ್ ಒನ್. ಅದ್ರೊಳಗೆ ಮತ್ತೆ ಮೈನಸ್ ನೆಗೆಟಿವ್ ಇದು ಸಬ್ಸ್ಟ್ರಾಕ್ಷನ್ ಇತ್ತಂದ್ರೆ ಮತ್ತೆ ಯಾರೋ ಬೇರೆಯವ್ರು ತಗೊಂತಾರೆ. ಸೊ ಹಂಗೆ ಅದು ಇಟ್ ಡೂ ಥಿಂಗ್ಸ್ ಫಾಸ್ಟರ್. ಸೊ ಫ್ರಮ್ ದೇರ್ ದೇ the idea came ki everybody can use it. It's not just defense or NASA or anybody. It can be used by anybody for the public. Okay. So from there idea came. And there are multiple companies who Microsoft ಇದೆ, Google ಇದೆ, ಆಮೇಲೆ OpenAI ಒಂದು is a big company. ಆಮೇಲೆ ಅದಾದ್ಮೇಲೆ then ಬೇರೆ ಬೇರೆ companies stepped in and now everybody has got their own AI and expanded there. Okay. And ನನಗೆ ಗೊತ್ತಿರೋ ಪ್ರಕಾರ ಈಗ which related with you, ನಿಮಗೆ along with your hobby, Hubballi Hatti may be your hobby, but as a profession you have something called as web art for you. Yeah. So what is web art for you is doing, and how it helps people?
Basically, basically it's not, I'm help. I don't feel like I'm helping out people much, but it's just what I love to do. ನೋ So ನಾ ಯಾಕೆ ಹೇಳಿದೆ ಅಂದ್ರೆ ಇಫ್ ದೇ ಗೆಟ್ ಟು ನೋ ದೇ ಮೇ ಟೇಕ್ ಯುವರ್ ಹೆಲ್ಪ್. yeah, ದಟ್ಸ್ correct. So so About for You is a company that my dad is not registered basically. Now, my father used to use a name in 2002. ಓ So 2002 2003 he came up with the name. ಆಮೇಲೆ he did not register it. ಅವ್ರು ಹಂಗೆ 25 years he just used it. So so I used to do job in an American company earlier in 2000, from 2020 to 2024, last year in September. yes, I know you are yeah. working with the US company. Yes, so I left it. So after ನಾನು ಸೆಪ್ಟೆಂಬರ್ ಒಳಗೆ ಯಾವಾಗ ನಾನು ಜಾಬ್ ಬಿಟ್ಟೆ, ಸೊ ಐ ವಾಸ್ ಥಿಂಕಿಂಗ್ ಆಫ್ ಡೂಯಿಂಗ್ ಸಮಥಿಂಗ್ ಎಲ್ಸ್. ನನಗೇನು ಪ್ಲಾನ್ ಇದ್ದಿದ್ದಿಲ್ಲ ತಲೆ ಒಳಗೆ. ವೀಕ್ಷಕರೇ, when he introduced himself is a intentional dropout, ಆದರೆ he worked with US company. Yeah, continue. ಸೊ ಯಾವಾಗ ನಾನು ಜಾಬ್ ಬಿಟ್ಟೆ, ಅವಾಗ ನನ್ನ ತಲೆ ಒಳಗೆ ಏನು ಐಡಿಯಾ ಇದ್ದಿದ್ದಿಲ್ಲ ಏನು ಮಾಡ್ಬೇಕೇನಿಲ್ಲ ಅಂತೇಳಿ. ಸೊ ಐ ನ್ಯೂ ಡಿಸೈನ್. ನಾನು ಡಿಸೈನ್ ಮಾಡ್ತಿದ್ದೆ, ನಾನು ವೆಬ್ಸೈಟ್ ಡಿಸೈನ್ ಮಾಡ್ತಿದ್ದೆ, ಆಮೇಲೆ ಸಣ್ಣ ಪುಟ್ಟ ಗ್ರಾಫಿಕ್ಸ್ ಡಿಸೈನ್ ಮಾಡ್ತಿದ್ದೆ. ಸೊ ನಾನು ಅದನ್ನೇ ಮಾಡ್ಕೊತ ಹೋದೆ ಫಾರ್ ಅ ಫ್ಯೂ ಮಂತ್ಸ್. ದೆನ್ ಐ ಕೇಮ್ ಅಕ್ರಾಸ್ a platform called Cursor. So basically Cursor VS Code ಅಂತ ಹೇಳಿ ಒಂದು is a program which helps you write code and build other programs. So ಅದಕ್ಕೆ IDE ಅಂತಾರೆ. ಸೊ VS Code ಅಪ್ಗ್ರೇಡೆಡ್ ವರ್ಷನ್ ಇತ್ತಿದ್ದು Cursor ಅಂತ ಹೇಳಿ. ಸೊ ಅವ್ರು ಅದ್ರೊಳಗೆ AI ಇಂಟಿಗ್ರೇಟ್ ಮಾಡಿದ್ರು. ಆ್ಯಂಡ್ ಐ ಥಾಟ್ ಲೆಟ್ಸ್ ಗಿವ್ ಇಟ್ ಅ ಟ್ರೈ ಅಂತ ಹೇಳಿ, ಬಿಕಾಸ್ ನನಗೆ ಕೋಡಿಂಗ್ ಸೀನು ಗೊತ್ತಿದ್ದಿಲ್ಲ ಅವಾಗ. ಸೊ ಐ ಥಾಟ್ ಲೆಟ್ಸ್ ಟ್ರೈ ಇಟ್, ಆಮೇಲೆ ನೋಡೋದು ಏನಾಗ್ತದೆ ಅಂತೇಳಿ. ಸೊ ನಾನು ನಂದೊಂದು ವೆಬ್ಸೈಟ್ ಮಾಡಿದೆ. ಆಮೇಲೆ ಐ ಥಾಟ್ ಆಫ್ಟರ್ ನನಗೆ ಬಿಕಾಸ್ ನಾನು ಬರೀ ಪ್ರಾಂಪ್ಟ್ ಬರೀತಿದ್ದೆ, ಆ್ಯಂಡ್ ಮೈ ಪ್ರಾಂಪ್ಟ್ಸ್ ವರ್ ನಾಟ್ ವೆರಿ ಗುಡ್ ಅಟ್ ದಟ್ ಟೈಮ್. ನಾವು ಬೇಸಿಕ್ ನಾನು ನಿಮ್ಮ ಜೊತೆ ಹೆಂಗೆ ಕನ್ವರ್ಸ್ ಮಾಡ್ಲಿಕ್ಕೆ ನಂಗೆ ನಾನು ಮಾತಾಡ್ತಿದ್ದೆ ಅದ್ರ ಜೊತೆ, ನನಗೆ ಇದು ಮಾಡಬೇಕು ಅಂತ ಹೇಳಿ. ಆಮೇಲೆ ಲೇಟರ್ ದೇ ಆಡೆಡ್ ಅ ಫೀಚರ್ ವೇರ್ ಯು ಕುಡ್ ಅಪ್ಲೋಡ್ ಅನ್ ಇಮೇಜ್ ಟು ಇಟ್. ಅಂದ್ರೆ ನೀವು ಸ್ಕ್ರೀನ್ಶಾಟ್ ತೆಗೆದು ಅದಕ್ಕೆ ತೋರಿಸ್ಬೋದು, ನೀ ಮಾಡಿ ಇದು ನೀನು ಬರ್ದಿ ಕೋಡ್, ನೀ ಬರ್ದಿದ್ದ ಕೋಡಿಗೆ ನನಗೆ ಇದು ಇಲ್ಲೇನೋ ಎರರ್ ತೋರಿಸ್ತಾ ಇದೆ, ಇದು ಫಿಕ್ಸ್ ಮಾಡು ಅಂತ ಹೇಳಿ. ಸೊ ಅದು ಮಾಡ್ಬೋದು. ಇಲ್ಲಾಂದ್ರೆ ನನಗೆ ಇದು ಹಿಂಗೆ ಬೇಡ, ನನಗೆ ನೀ ಮಾಡಿದ್ದೇನೋ ಬೇರೆದಿದೆ, ನಾನು ಒಂದು ಇಂಟರ್ನೆಟ್ ನಿಂತ್ರ ಒಂದು ಎಕ್ಸಾಂಪಲ್ ತಗೊಂಡೆ, ಇಲ್ಲಾಂದ್ರೆ ನಾ ಏನಾದ್ರು ಡಿಸೈನ್ ಮಾಡಿ ನನಗೆ ಇದು ಹಿಂಗೆ ಬೇಕು ಅಂತ ಹೇಳಿ ಅದಕ್ಕೆ ಇಮೇಜ್ ತೋರಿಸಿ ನಾವು ಪ್ರಾಂಪ್ಟ್ ಬರೆದ್ರೆ ಇಟ್ ವಿಲ್ ಅಂಡರ್ಸ್ಟ್ಯಾಂಡ್ ಬೆಟರ್. ಹಂಗೆ ಸೇಮ್ ನಾವ್ ಈಗ ಡ್ರಾಯಿಂಗ್ ಮಾಡಿ ನಿಮಗೆ ಇದು ಹಿಂಗ್ ಬೇಕು ನೋಡ್ರಿ ಅಂತ ತೋರಿಸ್ತಲ್ಲ. ಸೊ ಹಂಗೆ, ಸೊ ದಟ್ ಈಸ್ ಹೌ ಇಟ್ ವರ್ಕ್ಸ್. ಸೊ ಅದಕ್ಕೆ ಅದು ಫೀಚರ್ ಬಂದ ಮೇಲೆ ದೆನ್ ಮೈ ಗೇಟ್ಸ್ ಓಪನ್ ಅಪ್. ಅಂದ್ರೆ ನಾನು ದಿಸ್ ಇಸ್ ಸಮಥಿಂಗ್ ಏನಂತಾರೆ, ದಿಸ್ ಇಸ್ ವೆರಿ ಪವರ್ಫುಲ್ ಅಂತ ಹೇಳಿ. ಬಿಕಾಸ್ ನನಗೆ ನಾನು ಬರೀ ಡಿಸೈನ್ ಮಾಡ್ತಿದ್ದೆ, ಐ ವುಡ್ ಹ್ಯಾವ್ ಟು ಸರ್ಚ್ ಫಾರ್ ಸಮ್ಮನ್ ಟು ಡೆವಲಪ್ ಇಟ್. ಸೊ ಅದು ಆಮೇಲೆ ಡೆವಲಪ್ಮೆಂಟಿಗೆಲ್ಲ ಹೆಂಗೆ ನಾವು ಯೂಶುವಲಿ ನಾವು ಡೆವಲಪರ್ ಜೊತೆ ಕುಂದಿರ್ಬೇಕಾಗ್ತದ್ರಿ, ಅಲ್ಲಿ ಅವ್ರಿಗೆ ಪ್ರಾಪರ್ಲಿ ಎಕ್ಸ್ಪ್ಲೇನ್ ಮಾಡಿ. ಇಫ್ ದೇರ್ ಇಸ್ ನೋ AI, ದೆನ್ ಫಾರ್ ಕರೆಕ್ಷನ್ ಆಫ್ ವೆಬ್ಸೈಟ್ ಗೆ ನೀವು ಬೇರೆದವ್ರ ಕಡೆ ಇಲ್ಲ ಸರ್, ಬಿಲ್ಡ್ ಮಾಡ್ಲಿಕ್ಕೆ ನಾವು ಬೇರೆಯವರಿಗೆ, ಬಿಕಾಸ್ ನಮಗೆ ಕೋಡಿಂಗ್ ಅದು ಏನೋ ಗೊತ್ತಿಲ್ಲ, ನಾವು ಮ್ಯಾನ್ಯುಯಲಿ ಕೋಡ್ ಬರಬೇಕು ಅದಕ್ಕೆ. ಸೊ ನನಗೆ ದಟ್ ಯೂಸ್ ಟು ಬಿ ಅ ಹ್ಯಾಸಲ್. ಡೆವಲಪರ್ ಹುಡುಕ್ರಿ, ಅವ್ರಿಗೆ ಕುಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ರಿ, ಅವ್ರಿಗೆ ಬರ್ತದೋ ಎಲ್ಲೋ ಗೊತ್ತಿಲ್ಲ. ಸೊ ಇದೆಲ್ಲ ಆಮೇಲೆ ಇಟ್ ವುಡ್ ಟೇಕ್ ಲೈಕ್ ಮಂತ್ಸ್ ಆಫ್ ಟೈಮ್. ಸೊ ಒಂದು ವೆಬ್ಸೈಟಿಗೆ 3, 4, 5 months 6 months, ದೊಡ್ಡ ಪ್ರಾಜೆಕ್ಟ್ ಇತ್ತಂದ್ರೆ ಇಯರ್ಸ್ ಇಟ್ ವುಡ್ ಟೇಕ್. ಸೊ ಇದರಲ್ಲಿ ಕರ್ಸರ್ಲಿ ಏನಾತಂದ್ರೆ ಐ ಕುಡ್ ಬಿಲ್ಡ್ ವೆಬ್ಸೈಟ್ಸ್ ಇನ್ half an hour. Wow. So then what about IT industry now? Correct. So ನನ್ನ ವೆಬ್ಸೈಟ್ ನಾನು ಬಿಲ್ಡ್ ಮಾಡಿದ್ಮೇಲೆ I got a confidence key, okay, I can do this ಅಂತ ಹೇಳಿ. And I don't have to search for developers. Now I am dependent on myself. I don't have to depend on others to ಅವ್ರ ಸಲುವಾಗಿ ವೇಟ್ ಮಾಡೋದಿಲ್ಲ, ಅವ್ರ ಜೊತೆ ಮೀಟಿಂಗ್ ಮಾಡೋದಿಲ್ಲ. ನಾನು ಬಿಲ್ಡ್ ಮಾಡ್ಬೋದು, ನಾನೇ ಮಾಡ್ಬೋದು. ಸೊ ದಟ್ ಈಸ್ ವೇರ್ ದ ಅಪಾರ್ಚುನಿಟಿ clicked in. And I thought I think in Hubli I am the only person who is doing it. I'm not sure, I don't know very well about it, but I think in Hubli I am the only person who is doing it. Along with Cursor, with the help of Cursor. Building websites using AI. Yeah, so, correct. So amele then slowly I got a team, and now I have a designer with me, I have a marketing person with me. So now we are a team of 4 people.
and now we still do websites, we still do apps, build ಮಾಡ್ತಿರ್ತೀವಿ. Okay, that's really good. And to answer your question about IT industry, ಎಲ್ಲರೂ ಅಂತಾರ್ರಿ ಅಂದ್ರೆ ಈವನ್ ವೆನ್ .com was booming, ಇಂಟರ್ನೆಟ್ ಯಾವಾಗ ಬಂತು, ಕಂಪ್ಯೂಟರ್ ಬಂದ ಮೇಲೆ ಅಂದ್ರೆ ಜನ ಜಾಬ್ ಹೋಗ್ತದೆ, ಎಲ್ಲಾರ್ದು ಜಾಬ್ ಹೋಗ್ತದೆ. ಆಕ್ಚುಲಿ ವಾಟ್ ಹ್ಯಾಪನ್ಡ್ ವಾಸ್ ದೇರ್ ವಾಸ್ ಅ ಪೋಸ್ಟ್ ಕಾಲ್ಡ್ ಕ್ಲರ್ಕ್ ಅಂತ ಹೇಳಿ ಎಲ್ಲ ಆಫೀಸ್ ಒಳಗೆ ಒಂದು ಪೋಸ್ಟ್ ಇರ್ತೈತ್ರಿ. ಆ ಪೋಸ್ಟ್ ಅಷ್ಟಕ್ಕೆ ಹೆಸರು ಚೇಂಜ್ ಆಗೈತ್ರಿ, ಪೋಸ್ಟ್ ಹೋಗಿಲ್ಲ, ಹೆಸರು ಚೇಂಜ್ ಆಗಿ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಅಂತ ಹೇಳಿ ಆಗೈತ್ರಿ ಅದು ಅಷ್ಟೇ. ಈಗ ಜನ ಪೇಪರ್ ಒಳಗೆ ಬರೀತಿದ್ರೆ ಕಂಪ್ಯೂಟರ್ ಒಳಗೆ ಬರೀತಾರ್ರಿ ಅಂದ್ರೆ ಅದು ಏನಂತಾರೆ ಆಟೋಮೇಶನ್ ಏನೂ ಬಂದಿಲ್ಲ. ಅದ್ರೊಳಗೆ ಆಟೋಮೇಶನ್ ಬಂದಿದ್ದಂದ್ರೆ ಡೇಟಾ ಸೇವಿಂಗ್ ಅಷ್ಟೇ ಐತ್ರಿ ಕಂಪ್ಯೂಟರ್ ಒಳಗೆ. ನೀವು ಅದು ಬರೆಯೋದ್ ಬಿಟ್ಟು ಟೈಪ್ ಮಾಡಿ ಸೇವ್ ಮಾಡ್ತಿದ್ರಿ ಅಷ್ಟೇ. ಕರೆಕ್ಟ್. ಸೊ ಆಕ್ಚುಲಿ ಜಾಬ್ಸ್ ಏನೂ ಹೋಗಿಲ್ಲ. ಇನ್ ದ ಸೇಮ್ ವೇ AI ಆಲ್ಸೋ ವಿಲ್ ಡೂ ಥಿಂಗ್ಸ್. AI will take care of you and make your work easy. It won't eat your job for sure. It's just market. ಜನ ಹೇಳ್ತಾರೆ ಹೋಗ್ತದೆ ಹೋಗುದಿಲ್ಲ. Everybody will automatically adopt it, and it will just make our work easier. Nothing else. Correct. See, previous jobs may not exist now. Correct. ಈಗ ಬೇರೆ ಜಾಬ್ ಬಂದದ. Correct. Yes. See, there is a ದೊಡ್ಡ godown. ಯಾರ್ದಪ್ಪ ಅಂದ್ರೆ ಆನ್ಲೈನ್ ಶಾಪಿಂಗ್. Yes. And how many employees are working? Sir, 350 employees are there. Yes. Morning they will pick up and they start going delivery. Correct. So there is a new opportunity. New opportunities. Food chain is different opportunity. Correct. So technology is also definitely there may be a lot of opportunity ava anta ankoತೀನಿ ನಾನು. Right. Wow. Now, sorry to interrupt you, sir, but I want to add one thing. Earlier, ಯಾರಾದ್ರೂ ಹೋಟೆಲಿಗೆ ಹೋಗಿ ತಿನ್ಬೇಕಂದ್ರೆ ಇಟ್ ಯೂಸ್ ಟು ಬಿ ಅ ಇವೆಂಟ್. ಹೋಗ್ಬೇಕಪ್ಪ ಸಂಜೆ ಮುಂದೆ ಮಧ್ಯಾಹ್ನ ನಂತರ ಪ್ಲಾನಿಂಗ್ ಮಾಡ್ತೀವಿ, ಸಂಜೆ ಮುಂದೆ ಹೋಗೋದು ಅಂತ ಹೇಳಿ ಎಲ್ಲ ತಯಾರಾಗಿ ಗಾಡಿ ಒಳಗೆ ಕುಂತು ಹೋಟೆಲಿಗೆ ಹೋಗಿ. ನಾವು ಇಟ್ಸ್ ಜಸ್ಟ್ 2 clicks ಕ್ಲೌಡ್ ಕಿಚನ್. ನೀವು ಏನ್ ಬೇಕು ನೀವು ಫೋನ್ ಮೇಲೆ ನೋಡಿ ಆರ್ಡರ್ ಮಾಡ್ತೀರಾ, ಅವರ ಬಂದು ಡೆಲಿವರಿ ಮಾಡಿ ಹೋಗ್ತಾರೆ. ಸೊ ಇಟ್ ಈಸ್ ಗುಡ್ ಟೆಕ್ನಾಲಜಿ ದಟ್ ಈಸ್ ಎವಾಲ್ವಿಂಗ್, ಬಟ್ somewhere I feel that it is making human lazy. But human lazy and ತಕ್ಷಣ ನೆನಪಾತು. See, cloud kitchen is one option. Right, sir. Recently we had one birthday party in Bangalore. ಅಲ್ಲಿ ಹೆಂಗಿತ್ತಂದ್ರೆ she booked the hotel, right, for example Magala, because we are in family, right, and she asked there what you want to eat, drink, cold drinks, fruit juice ಅಂತ ಹೇಳಿ till dessert she ordered. ಅಲ್ಲಿ ಹೋದ್ವಿ, ಸುಮ್ ಕೂತೀವಿ ನಾವು, ಯಾವ ವೇಟ್ರು ಬರಲಿಲ್ಲ. ಆಫ್ಟರ್ ಸಮ್ ಟೈಮ್ ಫುಡ್ ಅರೈವ್ಡ್. ನೋ ಒಂದು ನೀರಿನ ಗ್ಲಾಸ್ ಬಂತು. ಅದಾದ್ಮೇಲೆ ಆಫ್ಟರ್ ಸಮ್ ಜ್ಯೂಸ್ ಬಂತು. ಅದಾದ್ಮೇಲೆ ದೆನ್ ದೇ ಸ್ಟಾರ್ಟೆಡ್ ಆಸ್ಕಿಂಗ್ ಅವರ್ ನೇಮ್. ಸೊ ವಾಟ್ಸ್ ಯುವರ್ ನೇಮ್ ಸರ್? ಆಕಾಶ್. ಓಕೆ, ದೆನ್ ದ ಪ್ಲೇಸ್ ಆರ್ಡರ್ ಇಸ್ ಕೆಪ್ಟ್ ಇನ್ ಫ್ರಂಟ್ ಆಫ್. ದೆನ್ ಸರ್ಪ್ರೈಸಿಂಗ್, ಡೆಸರ್ಟ್ ಬರೋವರೆಗೂ ನಾವು ಏನು ಮಾಡಿಲ್ಲ, ಯಾರಿಗೂ ಏನು ಆರ್ಡರ್ ಮಾಡಲಿಲ್ಲ. ಎಸ್, we were busy in our conversation. Correct. So adra it is just spending more time with family instead of thinking about ordering. So now event has altered. Now it is we are tech events. Correct. ಹಿಂಗಾಲಿಕತ್ತಾವ. ಸೊ ಕೇಳುಗರ, ನಿಮ್ಮ ಜೊತೆಗೆ ಗೊತ್ತಾ ಮಾತಾಡ್ತಾ ಎಷ್ಟು ಸಮಯ ಹೋಯ್ತು ಅಂತ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ನಾನೇನಂದ್ರೆ ಇನ್ನೊಂದು ಪ್ರಶ್ನೆ ಕೇಳ್ತೇನೆ, ಅದರ ಪ್ರಶ್ನೆಗೆ ಉತ್ತರ ನೀವು ನಮ್ಮ ಇನ್ನೊಂದು ಸಂಚಿಕೆಯೊಳಗೆ ಅದರ ಉತ್ತರವನ್ನ ಹೇಳಬೇಕು ಆಕಾಶ್, ಬಿಕಾಸ್ ಟೈಮ್ ಆಗ್ತಾ ಇದೆ. ಆಕಾಶ್, ನಾನೊಂದು ಪ್ರಶ್ನೆ ಏನಂತಂದ್ರೆ, ಈಗಿನ ಯುವ ಪೀಳಿಗೆಗೆ ನನಗೆ ಗೊತ್ತಿರೋ ಹಂಗೆ ನೀವೆಲ್ಲಾನು ಟೆಕ್ನಾಲಜಿಯನ್ನ ಕಲಿಸ್ಕೊಡ್ತಾ ಇದ್ದೀರಿ. ಸೊ ಬೆಳೆಯವರಿಗೆ, ಆನ್ಲೈನ್ ಕೋಚಿಂಗ್ ಬರೋರಿಗೆ, ಎಲ್ಲರಿಗೂ ಯು ಆರ್ ಟ್ರೈನಿಂಗ್ ದೆಮ್ ಹೌ ಟು ಬಿ ಅಂದ್ರೆ ಕೋಚ್ ಫಾರ್ ದ ಆನ್ಲೈನ್ ಕೋಚಿಂಗ್ ಬರಲಿಕ್ಕೆ. ನಿಮ್ಮ ಹತ್ರ ಪ್ರತಿಯೊಂದು ಫೀಲ್ಡಿಗೂ you have some answer, right, and solution for that. Right. So ಆ solution ಗೆ answer ನಮಗೆ ಯಾವಾಗ ಕೊಡ್ತೀರಿ? next episode ಒಳಗೆ. Thank you very much ಆಕಾಶ್. Right. ಕೇಳಿದರೆ ಇದಾಗಿತ್ತು ಇವತ್ತಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಸ್ಪೆಷಲ್ ಪ್ರೋಗ್ರಾಮ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ವಿತ್ ಆಕಾಶ್ ಚಿತ್ರಗಾರ್. ಸೊ ಇನ್ನು ಮುಂದಿನ ಸಂಚಿಕೆಯೊಳಗೆ ಇನ್ನೊಂದು ಸಂಚಿಕೆ ವಿಶೇಷವಾಗಿರುವಂಥದ್ದು. ಅಲ್ಲಿ ನಾವು ಏನೇನು ತಿಳ್ಕೊಂಡ್ಬೋರಿದ್ದೀವಿ ಅಂದರೆ, ಈ ಒಂದು ಟೆಕ್ನಾಲಜಿನ ನಾವು ಪ್ರತಿಯೊಬ್ಬರು ಹೆಂಗೆ ಯೂಸ್ ಮಾಡಿ ನಾವು ಹೆಂಗೆ ಬೆಳಿಬೇಕು ಅನ್ನೋದನ್ನ ಒಂಚೂರು ಟೆಕ್ನಿಕಲ್ ಲ್ಯಾಂಗ್ವೇಜ್ ಒಳಗಡೆ ಡೆಫಿನೆಟ್ ಆಗಿ ಆಕಾಶ್ ನಿಮ್ಗೆ ಹೇಳ್ಕೊಡ್ತಾರೆ. ಅದ್ರ ಜೊತೆಗೆ ನಮ್ಮ ದಿನಚರಿಯಲ್ಲಿನೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಮೂರನೇದ್ದು ಭವಿಷ್ಯದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯನ್ನ
ನಾವು ಹೆಂಗೆ ಕಲಿಬೇಕು ಅಥವಾ ಹೆಂಗೆ ತಿಳ್ಕೊಬೇಕು ಅನ್ನೋದನ್ನ ಆಕಾಶ್ ನಮ್ಮ ಜೊತೆಗೆ ಹಂಚ್ಕೋತಾರ ಮುಂದಿನ ಸಂಚಿಕೆಯೊಳಗೆ. ಸೊ ಏನಂತೀರಿ, ಎಸ್ ಆರ್ ನೋ? ಶೋರ್ ಸರ್. ಸೊ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ, ಅಂದ್ರೆ ಸ್ಪೆಷಲಿ ವಿತ್ ಆಕಾಶ್. ಸೊ ಇವನ್ ಆಫ್ಟರ್ ಸೋ ಮಚ್ ಆಫ್ ವರ್ಕ್ you kept some time for the shoot. It's not so much work, sir. Because you spend time for edit or technical background ಅದೆಲ್ಲ ಕೆಲಸ ಮಾಡುವಾಗ. So this is your coming first time, and ನಮ್ಮ ಜನ ಇವತ್ತು ನೋಡ್ಲಿಕ್ಕತ್ತಾರ. So he is Akash. Thank you for having me, sir. Yes. So ವೀಕ್ಷಕರೇ, ಇದಾಗಿತ್ತು ಹುಬ್ಬಳ್ಳಿ ಹರಟೆಯ ಮತ್ತೊಂದು ವಿಶೇಷ ಸಂಚಿಕೆ. ಸೊ ನಿಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ಯಾಕಂದ್ರೆ ನೀವೆಲ್ಲ ನೋಡಿ ನಮ್ಮನ್ನ ಹರಸಿ ನಮ್ಮ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ಇಟ್ಕೊಂಡಿದ್ದಕ್ಕೆ ನಿಮಗೆಲ್ಲರೂ ಅನಂತ ಧನ್ಯವಾದಗಳು. ಯಾಕ್ರಿ ನೀವು ಕಾಳಜಿ ಇಟ್ಕೊಂಡಿರಿ ಅಂದ್ರೆ, ನಡಕ್ಕೆ ಒಂದು ಸ್ವಲ್ಪ ದಿವಸ ನಮ್ಮ ಹುಬ್ಬಳ್ಳಿ ಹರಟೆ ಸ್ಲೋ ಡೌನ್ ಆಗಿತ್ತು. ಆದರೆ ಎಷ್ಟು ಜನ ನಮಗೆ ಕೇಳಿದರು, ಯಾಕೆ ಸರ್ ಹೊಸ ಎಪಿಸೋಡ್ ಬರ್ತಾ ಇಲ್ಲ ಅಂಥೇಳಿ. ಸೊ ಅದಕ್ಕೆ ನಿಮ್ಮೆಲ್ಲರಿಗೂ ನಾನು ಅನಂತ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಐ ಹ್ಯಾವ್ ಅ ಹಾರ್ಟ್ಫುಲ್ ಗ್ರ್ಯಾಟಿಟ್ಯೂಡ್ ಫಾರ್ ಯು ಎವ್ರಿಬಡಿ ಹೂ ಆರ್ ಪಾರ್ಟ್ ಆಫ್. Even I, because even like ನನಗೂ ಅದು ಅನಾಲಿಟಿಕ್ಸ್ ಸ್ವಲ್ಪ ಮೇಲ್ಕವೆ ಆದ್ಕೊಳ್ಳಿ ನನಗೆ ಅದು ಸ್ವಲ್ಪ ವಿಚಿತ್ರ ಅನಿಸುತ್ತಲ್ಲ. ಸೊ ಕರೆಕ್ಟ್. ಬಟ್ ಎನಿವೆ ಥ್ಯಾಂಕ್ ಯು ವೆರಿ ಮಚ್. ಸೊ ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ. ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡ್ಬೇಕು ಅನಿಸಿದ್ರೆ ದಯಮಾಡಿ ಶೇರ್ ಮಾಡಿರಿ, ಥಮ್ಸ್ ಅಪ್ ಹಾಕ್ರಿ, ಕಮೆಂಟ್ ಬರೀರಿ. ನಮಗೂ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಗ್ತದೆ. ಸೊ ನಿಮಗೆ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಹುಬ್ಬಳ್ಳಿ ಹರಟೆಯ ವಿಶೇಷ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು ಆಕಾಶ್. Thank you very much. ನಿಮ್ಮೆಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. Please subscribe. Yes, thank you.